ಹಾಯ್ ಹಲೋ ನಮಸ್ಕಾರ ಫ್ರೀಡಂ ವಿಶ್ವಕರ್ಗೆ ಸ್ವಾಗತ. ನಾನು ಪೂಜಾ ಗುರಪ್ಪ. ಬದುಕು ವೈಚಿತ್ರಗಳ ಹಾಗರ. ಇದಕ್ಕೆ ನೂರಾರು ತಿರುವುಗಳು. ಮನುಷ್ಯನು ಯಾವುದೋ ಒಂದು ತಿರುವನ್ನು ಉನ್ನತಿಯ ಹಾದಿಯಲ್ಲಿ ಕರೆದುಕೊಂಡು ಹೋಗುತ್ತದೆ. ಮತ್ತೊಂದು ತಿರುವು ಬದುಕು ಒಂದು ವಿಚಿತ್ರಗಳ ಹಗರ. ಅದಕ್ಕೆ ನೂರಾರು ತಿರುವುಗಳು ಮನುಷ್ಯನನ್ನು ಯಾವುದೋ ಒಂದು ತಿರುವನ್ನು ಉನ್ನತಿಯ ಹಾದಿಗೆ ಕರೆದುಕೊಂಡು ಹೋಗುತ್ತದೆ. ಕೋಟಿ ಕೋಟಿ ಮೆರೆದವರು ಬೀದಿಗೆ ಬಂದು ಬಿಡ್ತಾರೆ. ಇದಕ್ಕೆ ಸಾಕಷ್ಟು ಜೀವಂತ ಸಾಕ್ಷಿಗಳಿವೆ. ಈ ಸಾಕ್ಷಿಗಳ ಸಾಲಿಗೆ ಸೇರಿದ ಬೆಂಗಳೂರಿನ ಜಯನಗರದ ಬೀದಿಯಲ್ಲಿ ಭಿಕ್ಷುಕ ಒಬ್ಬ ಭಿಕ್ಷೆ ಬೇಡುವ ಈ ವ್ಯಕ್ತಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಿದ್ದಾರೆ. ಒಂದು ಕಾಲದಲ್ಲಿ ಟೆಕ್ಕಿಯಾಗಿ ಸಾವಿರಾರು ರೂಪಾಯಿಗಳನ್ನು ದುಡಿಯುತ್ತಿದ್ದ ವ್ಯಕ್ತಿಯೊಬ್ಬ ಈಗ ಬೆಂಗಳೂರಿನ ಜಯನಗರದಲ್ಲಿ ಭಿಕ್ಷೆ ಬೇಡುತ್ತಾ ಅಲೆಯುತ್ತಿದ್ದಾನೆ. ಟೆಕ್ಕಿ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಒಬ್ಬ ಇಂಜಿನಿಯರ್ ಮಾಡಿರೋ ವ್ಯಕ್ತಿ ಶರತ್ ಯುವರಾಜ್ ಎಂಬುವರು ಆ ವ್ಯಕ್ತಿ ಮಾತನಾಡಿಸಿದ್ರು. ಈ ವಿಡಿಯೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಹಿಂದೆ ನಾನು ಅತ್ಯಂತ ಪ್ರತಿಷ್ಠಿತ ಕಂಪನಿಯಾದ ಫ್ರಾಂಕ್ಫರ್ಟ್ ನಲ್ಲಿ ಕೆಲಸ ಮಾಡುತ್ತಿದ್ದಾಗಿ ಬದುಕಿನ ಆಡಿದ ಆಟಕ್ಕಾಗಿ ನಾನು ಹೀಗೆ ಆಗಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಎಂಎನ್ಸಿ ಕಂಪನಿಯಲ್ಲಿ ದುಡಿಯುತ್ತಿದ್ದ ಈ ವ್ಯಕ್ತಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡ ಮೇಲೆ ಮದ್ಯಪಾನ ಮಾಡೋಕೆ ಸಿಲುಕಿಕೊಂಡಿದ್ದಾರೆ. ವಿಪರೀತ ಕುಡಿತಕ್ಕೆ ಆ ವ್ಯಕ್ತಿ ಒಳಗಾದ ಹಾದಿ ತಪ್ಪಿದ್ದಾರೆ. ಬರಬೇಕಾದ ಆದಾಯ ಬರದೇ ಇದ್ದಾಗ ಮನೆಯಲ್ಲಿ ಊಟಕ್ಕೆ ಸಮೇತ ಗತಿ ಇಲ್ದಲೆ ಹಣವಿಲ್ದಲೆ ಬದುಕು ಸಾಗಿಸಲು ನಾನೀಗ ಭಿಕ್ಷೆ ಬೇಡುತ್ತಿದ್ದೇನೆ ಎಂದು ಆ ಯುವಕ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ. ಶರತ್ ಯುವರಾಜ್ ಎಂಬುವರು ಈ ವಿಡಿಯೋದಲ್ಲಿ ಅವರ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದಾಗ ಇಂಜಿನಿಯರಿಂಗ್ ಮುಗಿಸಿದ್ದೇನೆ, ಮೈಂಟ್ರಿ ಇನ್ ಗ್ಲೋಬಲ್ ವಿಲೇಜ್ ಎಂಬುದರಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ತಂದೆ ತಾಯಿ ಕಳೆದುಕೊಂಡ ಮೇಲೆ ನಾನು ಕುಡಿತಕ್ಕೆ ಬಿದ್ದಿದ್ದೇನೆ ಎಂದು ಸಮೇತ ಹೇಳಿದ್ದಾರೆ. ಈ ವಿಚಾರವಾಗಿ ಶರತ್ ಯುವರಾಜ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಟ್ಟು 3 ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ. ಜಯನಗರದ JSS ರೋಡ್ನ 8ನೇ ಕ್ರಾಸ್ನ ಬಳಿ ಈ ಯುವಕನನ್ನು ಕಂಡ ಶರತ್ ತಮ್ಮ ಆಫೀಸ್ ನಲ್ಲಿ ಅಸಿಸ್ಟೆಂಟ್ ಆಗುವಂತೆ ಸೂಚಿಸಿದ್ದಾರೆ. ಆದ್ರೆ ಈ ಸಹಾಯವನ್ನು ಯುವಕ ನಿರಾಕರಿಸಿದ್ದಾನೆ. ಶರತ್ ಹಲವು NGOಗಳ ಮೊರೆ ಹೋಗಿದ್ದಾರೆ. ಈ ವಿಡಿಯೋದಲ್ಲಿ ಮಾತನಾಡಿದ ಯುವಕನನ್ನು ಹುಡುಕಲು ಶುರು ಮಾಡಿದ್ದಾರೆ. ಆದ್ರೆ ಜಯನಗರದಲ್ಲಿ ಎಲ್ಲಿಯೂ ಕೂಡ ಕಂಡಿಲ್ಲ. ಕೊನೆಗೆ ಪೊಲೀಸ್ ಮೊರೆಯೂ ಹೋಗಿದ್ದಾರಂತೆ. ಶರತ್ ವ್ಯಕ್ತಿಯನ್ನು ಹುಡುಕಿಕೊಂಡು ಕೋರಿದ್ದಾರೆ. ಪೊಲೀಸರು ಕೂಡ ಶರತ್ ಮನವಿಗೆ ಧನಾತ್ಮಕವಾಗಿ ಸ್ಪಂದಿಸಿದಾರಂತೆ. ನೀವು ನೋಡಬಹುದು, ಈ ವ್ಯಕ್ತಿ ಒಬ್ಬ ಇಂಜಿನಿಯರ್ ಓದಿದ್ದಾನೆ. ಅವನ ತಂದೆ ತಾಯಿ ತೀರ್ಕೊಂಡ ಮೇಲೆ ಕುಡಿತ ಚಟಕ್ಕೆ ಒಳಗಾಗಿದ್ರು. ಕುಡಿತ ಚಟಕ್ಕೆ ಒಳಗಾದ್ಮೇಲೆ ಮನೆಯಲ್ಲಿ ಬರೋ ಆದಾಯ ಬರ್ತಾ ಇಲ್ಲ, ಮತ್ತೆ ಊಟ ವ್ಯವಸ್ಥೆ ಇಲ್ಲ, ಯಾವುದೂ ವ್ಯವಸ್ಥೆ ಇಲ್ದಲೆ ರೋಡಲ್ಲಿ ಭಿಕ್ಷೆ ಬೇಡಲಿಕ್ಕೆ ನಿಲ್ತಾರೆ. ಭಿಕ್ಷೆ ಬೇಡಬೇಕಾದ್ರೆ ಇಲ್ಲೊಬ್ರು ಶರತ್ ಎನ್ನುವರು ಅವ್ರ ಜೊತೆ ಮಾತಾಡ್ತಾರೆ. ಏನ್ ಮಾಡ್ತಾ ಇದ್ದೀರಾ, ಯಾಕೋಸ್ಕರ ಭಿಕ್ಷೆ ಬೇಡ್ತಾ ಇದ್ದೀರಾ, ಏನು ನಿಮ್ಮ ವಿದ್ಯಾಭ್ಯಾಸ ಏನು ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ, ನನ್ನ ತಂದೆ ತಾಯಿ ತೀರ್ಕೊಂಡ್ಮೇಲೆ ಕುಡಿತ ಚಟಕ್ಕೆ ಒಳಗಾದ್ಮೇಲೆ ನಾನು ಈ ತರ ಆಗ್ತಾ ಇದೆ ಅಂತ ಅವರೊಂದು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಕ್ಕೆ ಅವರಿಗೆ ಕೆಲಸ ಕೊಡ್ತಾರೆ. ಬಟ್ ಅದನ್ನ ತಿರಸ್ಕರಿಸ್ತಾರೆ. ಇದಾದ್ಮೇಲೆ ಅವರು ಲಾಸ್ಟಿಗೆ ಪೊಲೀಸರ ಮೊರೆ ಹೋಗ್ತಾರೆ. ಪೊಲೀಸರು ಇದಕ್ಕೆ ಸರಿಯಾಗಿ ಸ್ಪಂದಿಸಿದ್ದಾರೆ. ಇಂಥ ಅಪ್ಡೇಟ್ಸ್ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅಲ್ವರೆಗೂ ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.